ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಮಾಘ ಮಾಸದ ಶುದ್ಧ ಬಿದಿಗೆ ಶ್ರೇಷ್ಠವಾದಂತಹ ಭೃಗುವಾಸರ ಶುಕ್ರವಾರ. ಇಂತಹ ಒಂದು ಶುಕ್ರವಾರದ ಈ ಶುಭ ಮುಸ್ಸಂಜೆಯಲ್ಲಿ ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ ಈ ಸ್ತೋತ್ರದ ಆಯ್ದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಶ್ರೀ ರಾಜರಾಜೇಶ್ವರಿ ಮಂತ್ರಸ್ತವರಾಜ. ಆದಿಕ್ಷಾಂತ ಸುವರ್ಣ ಬಿಂದು ಸುತನು ಸರ್ವಾಂಗ ಸಂಶೋಭಿತ ನಾನಾವರ್ಣ ವಿಚಿತ್ರ ಚಿತ್ರ ಚರಿತ ಚಾತುರ್ಯ ಚಿಂತಾಮಣಿ ಚಿತ್ರಾನಂದ ವಿಧಾಯಿನಿ ಸುಚಪಲ ಕೂಟತ್ರಯಕಾರಿಣೀ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀಶಾನವಿಧೇಂದ್ರ ಚಂದ್ರ ಮುಕುಟಾದ್ಯಷ್ಟಾಂಗ ಪೀಠಾಶ್ರಿತ ಸೂರ್ಯೇಂದ್ವಗ್ನಿಮಯೈಕ ಪೀಠ ನಿಲಯ ತ್ರಿಸ್ಥಾಂ ತ್ರಿಕೋಣೇಶ್ವರಿ ಗೋಪ್ತ್ರೀಂ ಗರ್ವನಿಗರ್ವಿತಾಂ ಗಗನಗ ಗಂಗಾ ಗಣೇಶ ಪ್ರಿಯ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ ಹ್ರೀಂ ಕೂಟತ್ರಯರೂಪಿಣೀಂ ಸಮಯಿನೀಂ ಸಂಸಾರಿಣೀಂ ಹಂಸಿನೀಂ ವಾಮಾಚಾರಪರಾಯಿಣೀಂ ಸುಕುಲಜಾಂ ಬೀಜಾವತೀಂ ಮುದ್ರಿಣೀಂ ಕಾಮಾಕ್ಷೀಂ ಕರುಣಾರ್ದ್ರಚಿತ್ತಸಹಿತಾಂ ಶ್ರೀಂ ಶ್ರೀಂ ತ್ರಿಮೂರ್ತ್ಯಂಬಿಕಾಂ ಶ್ರೀಚಕ್ರ ಪ್ರಿಯ ಬಿಂದು ತರ್ಪಣ ಪರ ಶ್ರೀರಾಜರಾಜೇಶ್ವರಿ. 。 . 。 . . 。 . . . 。 . . . 。 . 。 . 。 . 。 . 。 . 。 。 . 。 。 . 。 。 . 。 。 。 。 。 . 。 。 。 . 。 。 。 。 . .. . 。 श्री राजराजेश्वरी।
या दिव्या शिवकेशवादि जननी या वै जगन्मोहिनी या ब्रह्मादि पिपीलिकान्त जगदानन्दैक सन्दायिनी या पञ्च प्रणवद्विरेफनलिनी या चित्कलमालिनी सा पायात् परदेवता भगवती श्रीराजराजेश्वरी सा पायात् परदेवता भगवती श्रीराजराजेश्वरी ಶ್ರೀರಾಜರಾಜೇಶ್ವರಿ. ಒಂದು ದಿವ್ಯವಾದ ದೇವಿ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಮಂಗಲ ಶುಭ ಕರಿ ಮಾತಾ ಮಹೇಶ್ವರಿ ಮಂಗಲ ಶುಭ ಕರಿ ಮಾತಾ ಮಹೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ಅಂಬೆ ಭವಾನಿ ಅಖಿಲಾಂಡೇಶ್ವರಿ ರಾಜೀವಲೋಚನಿ ರಾಜರಾಜೇಶ್ವರಿ ರಾಜೀವಲೋಚನಿ ರಾಜರಾಜೇಶ್ವರಿ आदिपराशक्ति श्री परमेश्वरी आदिपराशक्ति श्री परमेश्वरी आनंद रूपिणी हे शिव शंकरी आनंद रूपिणी हे शिव शंकरी मंगल शुभ करी माता महेश्वरी अंबे भवानी अखिलांडेश्वरी राजीवलोचनी राजराजेश्वरी आदिपराशक्ति श्री परमेश्वरी आनंद रूपिणी हे शिव शंकरी मंगल शुभ करी माता महेश्वरी
ಮಾತ ಜಗದೀಶ್ವರಿ ಮಾತ ಸರ್ವೇಶ್ವರಿ जगदम्बा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. 212ನೆಯ ಶ್ಲೋಕದಿಂದ ಆರಂಭ, 214ನೆಯ ಶ್ಲೋಕದವರೆಗೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶಿಷ್ಯ ಉವಾಚ ಮಿಥ್ಯಾತ್ವೇನ ನಿಷದ್ಧೇಷು ದೋಷೇಷ್ವೇತೇಷು ಪಂಚಸು ಸರ್ವಾಭಾವಂ ವಿನಾ ಕಿಂಚಿತ್ ನ ಪಶ್ಯಾಮ್ಯತ್ರ ಹೇ ಗುರೋ. ವಿಜ್ಞೇಯಂ ಕಿಮು ವಸ್ತ್ವಸ್ತಿ ಸ್ವಾತ್ಮನಾತ್ರ ವಿಪಶ್ಚಿತ. ಶ್ರೀ ಗುರುರುವಾಚ ಸತ್ಯಮುಕ್ತಂ ತ್ವಯಾ ವಿದ್ವನ್ ನಿಪುಣೋಸಿ ವಿಚಾರಣೆ. ಅಹಮಾದಿವಿಕಾರಾಸ್ತೆ ತದಭಾವೋಯಮಪ್ಯಥ. ಸರ್ವೇ ಯೇನಾನುಭೂಯಂತೆ ಯಃ ಸ್ವಯಂ ನಾನುಭೂಯತೆ. ತಮಾತ್ಮಾನಂ ವೇದಿತಾರಂ ವಿದ್ಧಿ ಬುದ್ಧ್ಯಾ ಸುಸೂಕ್ಷ್ಮಯ. ಶ್ರೀ ಗುರುಭ್ಯೋ ನಮಃ. ಶಿಷ್ಯನ ಪ್ರಶ್ನೆಗೆ ಗುರುಗಳು ಉತ್ತರಿಸಿದ್ದಾರೆ. ಹೇ ವಿವೇಕಿಯೇ, ಹೇ ವಿದ್ವಾಂಸನೆ, ನೀನು ಹೇಳಿದ್ದು ಸತ್ಯವೇ. ನೀನು ವಿವೇಚನೆ ಮಾಡುವುದರಲ್ಲಿ ನಿಪುಣನಾಗಿರುವೆ.
ಅಹಂಕಾರವೇ ಮೊದಲಾದ ವಿಕಾರಗಳು ಮತ್ತು ಅವುಗಳ ಅಭಾವವು ಇವೆಲ್ಲವನ್ನು ಯಾವನು ಅನುಭವಿಸುತ್ತಾನೆಯೋ, ಯಾವನನ್ನು ಮಾತ್ರ ಅನುಭವಿಸಲು ಮತ್ತೆ ಯಾವುದರಿಂದಲೂ ಆಗುವುದಿಲ್ಲವೋ ಆ ಸರ್ವಸಾಕ್ಷಿಯಾದ ಆತ್ಮನನ್ನು ಅತಿ ಸೂಕ್ಷ್ಮವಾದ ಬುದ್ಧಿಯಿಂದ ಅರಿತುಕೋ. ಮುಂದೆ ಗುರುಗಳು ಮುಂದುವರೆಸ್ತಾರೆ. ಈ ಶ್ಲೋಕವನ್ನು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸಿರಿ. ತತ್ಸಾಕ್ಷಿಕಂ ಭವೇತ್ ತತ್ತತ್ ಯದ್ಯದ್ ಏನಾನುಭೂಯತೆ ಕಸ್ಯಾಪ್ಯನನುಭೂತಾರ್ಥೇ ಸಾಕ್ಷಿತ್ವಂ ನೋಪಯುಜ್ಯತೆ. ಪದಚ್ಛೇದ ನೋಡಿಕೊಳ್ಳಿ. ತತ್ ಸಾಕ್ಷಿಕಂ ಭವೇತ್ ತತ್ ತತ್ ಯತ್ ಯತ್ ಏನ ಅನುಭೂಯತೆ ಕಸ್ಯಾಪಿ ಅನನುಭೂತಾರ್ಥೇ ಸಾಕ್ಷಿತ್ವಂ ನ ಉಪಯುಜ್ಯತೆ. ಅನ್ವಯಾರ್ಥ ನೋಡಿಕೊಳ್ಳಿ. ಯತ್ ಯತ್ ಯಾವ ಯಾವುದು, ಏನ ಯಾವನಿಂದ, ಅನುಭೂಯತೆ ಅನುಭವಿಸಲ್ಪಡುತ್ತದೆಯೋ, ತತ್ ತತ್ ಅದು ಅದು, ತತ್ ಸಾಕ್ಷಿಕಂ ಭವೇತ್ ಆಯಾ ಸಾಕ್ಷಿಯುಳ್ಳದ್ದಾಗುವುದು, ಅನನುಭೂತಾರ್ಥೆ ಅನುಭವಿಸಲ್ಪಡದಿರುವ ವಿಷಯದಲ್ಲಿ, ಕಸ್ಯಾಪಿ ಕಸ್ಯ ಅಪಿ ಯಾವನಿಗೂ ಸಾಕ್ಷಿತ್ವಂ ಸಾಕ್ಷಿತ್ವವು ನ ಉಪಯುಜ್ಯತೆ ಉಪಯುಕ್ತವಾಗುವುದಿಲ್ಲ. ಇದನ್ನು ಅತ್ಯಂತ ಸರಳ ಮಾಡಿಕೊಳ್ಳೋಣ. ತಾತ್ಪರ್ಯವನ್ನು ನೋಡಿಕೊಳ್ಳಿ. ಯಾವ ಯಾವನೋ ಯಾವ ಯಾವುದನ್ನು ಅನುಭವಿಸುತ್ತಾನೆಯೋ ಅದಕ್ಕೆ ಅವನೇ ಸಾಕ್ಷಿಯಾಗಿರುತ್ತಾನೆ. ವಿಷಯಗಳು ಅನುಭವಿಸಲ್ಪಡದಿದ್ದರೆ ಯಾವನಿಗೂ ಸಾಕ್ಷಿತ್ವವು ಸಂಭವಿಸುವುದಿಲ್ಲ. ಏನಿದರ ಅರ್ಥ ನೋಡುವ. ಹಿಂದಿ ಹಾಗೂ ಇಂಗ್ಲಿಷ್ ತಾತ್ಪರ್ಯದ ನಂತರ ವಿವರವಾಗಿ ತಿಳಿದುಕೊಳ್ಳೋಣ, ಸರಳವಾಗಿ ತಿಳಿದುಕೊಳ್ಳೋಣ. जिसके द्वारा जो जो अनुभव किया जाता है वह सब उसी के साक्षित्व में कहा जाता है. बिना अनुभव किए पदार्थ में किसी का भी साक्षी होना नहीं माना जाता. That which is perceived by something else has for its witness the latter. When there is no agent to perceive a thing, we cannot speak of that thing having been perceived at all. ಶಿಷ್ಯ ಪ್ರಶ್ನೆ ಮಾಡಿದ್ದ, ಗುರುಗಳೇ, ಪಂಚಕೋಶ ವಿವೇಕದ ನಂತರ ಎಲ್ಲವನ್ನೂ ಅಲ್ಲಗಳೆದ ನಂತರ ನಾವು ಯಾವುದನ್ನು ಆತ್ಮಸ್ವರೂಪವಾಗಿ ವಸ್ತು ರೂಪದಲ್ಲಿ ತಿಳಿದುಕೊಳ್ಳುವುದು ಎನ್ನುವುದು ಶಿಷ್ಯನ ಪ್ರಶ್ನೆ. ಗುರುಗಳು ಉತ್ತರಿಸ್ತಾರೆ, ನೋಡಪ್ಪ, ಈ ಆತ್ಮಸ್ವರೂಪ ಏನಿದೆ ತುಂಬಾ ಸೂಕ್ಷ್ಮವಾದದ್ದು. ಅದನ್ನು ಸೂಕ್ಷ್ಮ ಬುದ್ಧಿಯಿಂದ ನೀನು ತಿಳಿದುಕೋ. ನೋಡಿ, ಯಾವುದು ಎಲ್ಲವನ್ನೂ ಕೂಡ ಅನುಭವಿಸುತ್ತೆ, ಆದರೆ ಯಾವುದನ್ನು ಅನುಭವಿಸಲು ಸಾಧ್ಯವಿಲ್ಲ, ಅದು ನಿನ್ನ ಆತ್ಮಸ್ವರೂಪ. ಯಾಕೆ ನನಗೆ ಅನುಭವಿಸಲು ಸಾಧ್ಯ ಇಲ್ಲ? ಯಾಕೆ ಅಂತಂದ್ರೆ ಅದನ್ನು ಸಾಕ್ಷಿ ರೂಪದಲ್ಲಿ ಅಂತ ಹೇಳಿದರೂ ಕೂಡ ಆ ಸಾಕ್ಷಿತ್ವಕ್ಕೆ ಮತ್ತೊಂದು ಆಯಾಮ ಇರಲೇಬೇಕು, ಮತ್ತೊಂದು ವಸ್ತು ಇರಬೇಕು. ಕಾರಣ, ನಾನು ಅದರ ಸಾಕ್ಷಿ ಅಂತ ಹೇಳಬೇಕಾದ್ರೆ ಅದು ನನ್ನ ಅನುಭವದಲ್ಲಿರಬೇಕು. ಆ ಅನುಭವವನ್ನು ನಾನು ಗ್ರಹಿಸುತ್ತಿದ್ದರೆ
ನಾನು ಅದರ ಸಾಕ್ಷಿ ಎಂದು ಹೇಳಬಹುದು. ಆದರೆ ಆತ್ಮಸ್ವರೂಪ ಅನುಭವಿಸಲು ಸಾಧ್ಯ ಇಲ್ಲ. ಆದ್ದರಿಂದ ನಾ ನಾನು ಅದರ ಸಾಕ್ಷಿ ಅಂತ ಹೇಳಲು ಕೂಡ ಸಾಧ್ಯ ಇಲ್ಲ. ಯಾಕೆ? ಕಾರಣ ಅದು ನನ್ನ ಅನುಭವದಲ್ಲಿಲ್ಲ. ಹೌದಲ್ಲ? ಯಾವಾಗ ಅದು ಅನುಭವದಲ್ಲಿರುತ್ತೆ ಆಗ ನಾನು ಅದಕ್ಕೆ ಸಾಕ್ಷಿಯಾಗಿರ್ತೇನೆ. ಯಾವಾಗ ಅದು ಅನುಭವಿಸಲು ಸಾಧ್ಯವೇ ಇಲ್ಲ ಅಥವಾ ಇದುವರೆಗೆ ಅನುಭವಿಸಿಯೇ ಇಲ್ಲ, ಅದರ ಸಾಕ್ಷಿ ನಾನು ಹೇಗಾಗಬಲ್ಲೆ? ಆದ್ರಿಂದ ಆ ಸಾಕ್ಷಿತ್ವವು ಸಂಭವಿಸುವುದಿಲ್ಲ ಎನ್ನುವುದು ಗುರುಗಳ ನೇರವಾದ ಉತ್ತರ. ಇನ್ನೂ ಕೂಡ ಅದನ್ನು ವಿವರಿಸಲು ಮುಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ ನೋಡಿ. असौ स्वसाक्षिको भावः यतः स्वेनानुभूयते अतः परं स्वयं साक्षात् प्रत्यगात्मा न चेतरः. मತ್ತೊಮ್ಮೆ असौ स्वसाक्षिको भावः यतः स्वेनानुभूयते अतः परं स्वयं साक्षात् प्रत्यगात्मा न चेतरः. ಪದಚ್ಛೇದ ನೋಡಿಕೊಳ್ಳಿ. असौ स्वसाक्षिकः भावः यतः स्वेन अनुभूयते अतः परं स्वयं साक्षात् प्रत्यगात्मा न च इतरः. ಅನ್ವಯಾರ್ಥ ನೋಡಿಕೊಳ್ಳಿ. असौ ಭಾವಃ, ಈ ಆತ್ಮನು ಸ್ವಸಾಕ್ಷಿಕಃ, ತನಗೆ ತಾನೇ ಸಾಕ್ಷಿಯಾಗಿರುತ್ತಾನೆ. ಯತಃ, ಏಕೆಂದರೆ ಸ್ವೇನ, ತನ್ನಿಂದಲೇ ಅನುಭೂಯತೆ, ಅನುಭವಿಸಲ್ಪಡುತ್ತಾನೆ. ಅತಃ, ಆದುದರಿಂದ ಪ್ರತ್ಯಗಾತ್ಮ, ಪ್ರತ್ಯಗಾತ್ಮನು ಸ್ವಯಂ ತಾನೇ ಸಾಕ್ಷಾತ್, ಸಾಕ್ಷಾತ್ತಾಗಿ ಪರಂ ಪರಬ್ರಹ್ಮ ನ ಚ ಇತರಃ, ಇನ್ನೊಬ್ಬನಲ್ಲ. ಈ ಆತ್ಮನು ತನಗೆ ತಾನೇ ಸಾಕ್ಷಿಯಾಗಿರುತ್ತಾನೆ, ಏಕೆಂದರೆ ತನ್ನನ್ನು ತಾನೇ ಅನುಭವಿಸುತ್ತಾನೆ. ಆದುದರಿಂದ ಪ್ರತ್ಯಗಾತ್ಮನು ತಾನೇ ಸಾಕ್ಷಾತ್ತಾಗಿ ಬ್ರಹ್ಮವಾಗಿರುತ್ತಾನೆ, ಇನ್ನೊಬ್ಬನಲ್ಲ. ಯಾವುದು ಸಾಕ್ಷಾತ್ತಾಗಿರುವ ಅಪರೋಕ್ಷವಾದ ಬ್ರಹ್ಮವೋ, ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಎನ್ನುವುದು ಬೃಹದಾರಣ್ಯಕ ಉಪನಿಷತ್ತಿನ वाक्य. अपना तो यह आत्मा स्वयं ही साक्षी है, क्योंकि यह स्वयं अपने आप से ही अनुभव किया जाता है, इसलिए इससे परे कोई और अपना साक्षात अंतरात्मा नहीं है. This Atman is a self-cognized entity because it is cognized by itself. Hence, the individual soul is itself and directly the supreme Brahman and nothing else. ಇದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಆತ್ಮನು ತನಗೆ ತಾನೇ ಸಾಕ್ಷಿಯಾಗಿರುತ್ತಾನೆ, ಅದಕ್ಕಿಂತ ಹೊರತಾಗಿ ಬೇರೆ ಅನ್ನುವುದು ಇಲ್ಲ. ಬೇರೆ ಅನ್ನುವುದಿದ್ದರೆ ಆಗ ಆತ್ಮನನ್ನು ನಾನು ಕಂಡೆ, ನಾನು ಅದರ ಸಾಕ್ಷಿ ಅಂತ ಹೇಳಬಹುದು. ಆದರೆ ಸ್ವತಃ ಆತ್ಮನೇ ಸಾಕ್ಷಿ ಆಗಿರುವಾಗ, ನಾನೇ ಆತ್ಮನಾಗಿ ನೆಲೆ ನಿಂತಾಗ ಅದಕ್ಕೆ ಸಾಕ್ಷಿತ್ವವು ಇರುವುದಿಲ್ಲ. ಆದ್ದರಿಂದ ಆ ಪ್ರತ್ಯೇಗಾತ್ಮ
ಆ ಸಾಕ್ಷಿ ರೂಪದಲ್ಲಿ ಯಾರಿರುವನೋ ಅವನೇ ಸ್ವತಃ ಬ್ರಹ್ಮನಾಗಿರುತ್ತಾನೆ. ಅದೇ ನನ್ನ ಆತ್ಮಸ್ವರೂಪ ಎನ್ನುವಂಥದ್ದು ಗುರುಗಳ ವಿವರಣೆ. ಆದ್ರಿಂದ ಇಲ್ಲಿ ಬೇರೆ ಇನ್ನೊಂದು ಮತ್ತೊಂದು ಅನ್ನುವುದು ಇಲ್ಲ. ಎಲ್ಲವನ್ನೂ ಕೂಡ ಕಣ್ಣು ನೋಡುತ್ತೆ, ಆದರೆ ನಮ್ಮ ಕಣ್ಣನ್ನು ನಾವೇ ನೋಡಿಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಕಣ್ಣಿರುವುದಂತೂ ಸತ್ಯ. ಕಾರಣ ಅದರಿಂದಲೇ ನಾನು ಎಲ್ಲವನ್ನು ಕೂಡ ನೋಡುತ್ತಿದ್ದೇನೆ. ಇದೇ ರೀತಿಯಲ್ಲಿ ಆತ್ಮನ ಬೆಳಕಿನಿಂದ ಸರ್ವವೂ ಕೂಡ ಬೆಳಗುತ್ತಿದೆ. ಆದರೆ ಸ್ವತಃ ಆತ್ಮ ಸ್ವಯಂ ಪ್ರಕಾಶನಾಗಿದ್ದಾನೆ, ಸ್ವಸಾಕ್ಷಿಯಾಗಿದ್ದಾನೆ. ಆದ್ದರಿಂದ ಅದನ್ನು ಬೆಳಗಿಸಲು ಮತ್ತೊಂದು ಯಾವ ಪ್ರಕಾಶವೂ ಇಲ್ಲ, ಮತ್ತೊಂದು ಯಾವ ಬೆಳಕಿನ ಅಗತ್ಯವೂ ಇಲ್ಲ. ಇದನ್ನು ಮತ್ತೆ ವಿವರಿಸಲು ಇನ್ನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಆಚಾರ್ಯ ಶಂಕರರು ಮುಂದಿನ ಶ್ಲೋಕದಲ್ಲಿ. ನೋಡಿ, 217ನೆಯ ಶ್ಲೋಕ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಂ ಯೋಸೌ ಸಮುಜೃಂಭತೆ ಪ್ರತ್ಯಗ್ರೋಪತಯಾ ಸದಾ ಅಹಮಹಂ ಪ್ರತ್ಯಗ್ರೋಪತಯಾ ಸದಾ ಅಹಮಹಂ ಇತ್ಯಂತಃ ಸ್ಫುರನ್ನೇಕಧಾ ನಾನಾಕಾರ ವಿಕಾರ ಭಾಗಿನ ಇಮಾನ್ ಪಶ್ಯನ್ನಹಂ ಧೀಮುಖಾನ್ ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ಸ್ವಮೇತಂ ಹೃದಿ. ಮತ್ತೊಮ್ಮೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಂ ಯೋಸೌ ಸಮುಜೃಂಭತೆ ಪ್ರತ್ಯಗ್ರೋಪತಯಾ ಸದಾ ಹಮಹಂ ಇತ್ಯಂತಃ ಸ್ಫುರನ್ನೇಕಧಾ ನಾನಾಕಾರ ವಿಕಾರ ಭಾಗಿನ ಇಮಾನ್ ಪಶ್ಯನ್ನಹಂ ಧೀಮುಖಾನ್ ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ಸ್ವಮೇತಂ ಹೃದಿ. ಪದಚ್ಛೇದ ನೋಡ್ಕೊಳ್ಳಿ. ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಂ ಯಹ ಅಸೌ ಸಮುಜೃಂಭತೆ ಸಂ ಉಜೃಂಭತೆ ಪ್ರತ್ಯಕ್ ರೂಪತಯಾ ಸದಾ ಅಹಂ ಅಹಂ ಇತಿ ಅಂತಃಸ್ಫುರನ್ ಅಂತಃಸ್ಫುರತಿ ಅಂತಃಸ್ಫುರನ್ ಏಕಧಾ ನಾನಾಕಾರ ವಿಕಾರ ಭಾಗಿನಃ ಇಮಾನ್ ಪಶ್ಯನ್ ಅಹಂ ಧೀಮುಖಾನ್ ನಿತ್ಯಾನಂದ
ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ಸ್ವಮೇತಂ ಹೃದಿ. ಬಹಳ ಚಂದ ಇದೆ. ಅನ್ವಯಾರ್ಥ ನೋಡಿಕೊಳ್ಳಿ. ಯಹ ಅಸೌ, ಯಾವ ಇವನು, ಜಾಗ್ರತ್ ಸ್ವಪ್ನ ಸುಷುಪ್ತಿಷು, ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ, ಮೂರು ಅವಸ್ಥೆಗಳಲ್ಲಿ, ಸ್ಫುಟತರಂ ಸ್ಫುಟವಾಗಿ, ಸಮುಜೃಂಭತೆ ಸಂ ಸಮ್ಯಕ್ ಉಜೃಂಭತೆ ಸಮುಜೃಂಭತೆ ವ್ಯಕ್ತವಾಗುತ್ತಾನೆಯೋ, ಸದಾ ಯಾವಾಗಲೂ ಅಹಂ ಅಹಂ ಇತಿ ನಾನು ನಾನು ಎಂದು ಏಕಧಾ ಒಂದೇ ವಿಧವಾಗಿ ಪ್ರತ್ಯಕ್ ರೂಪತೆಯ ಪ್ರತ್ಯಗಾತ್ಮ ಸ್ವರೂಪದಿಂದ ಅಂತಃ ಒಳಗೆ ಸ್ಫುರನ್ ಪ್ರಕಾಶಿಸುವವನಾಗಿ ನಾನಾ ಆಕಾರ ವಿಕಾರ ಭಾಗಿನಃ ನಾನಾ ವಿಧವಾದ ಆಕಾರಗಳನ್ನು ವಿಕಾರಗಳನ್ನು ಹೊಂದುತ್ತಿರುವ ಅಹಂ ಧೀಮುಖಾನ್ ಇಮಾನ್ ಅಹಂಕಾರ ಬುದ್ಧಿ ಮೊದಲಾದ ಇವುಗಳನ್ನು ಪಶ್ಯನ್ ನೋಡುವವನಾಗಿ ನಿತ್ಯಾನಂದ ಚಿದಾತ್ಮನ ನಿತ್ಯಾನಂದ ಜ್ಞಾನ ರೂಪದಿಂದ ಸ್ಫುರತಿ ಪ್ರಕಾಶಿಸುತ್ತಿರುವನೋ ತಂ ಏತಂ ಅಂಥ ಇವನನ್ನೇ ಹೃದಯದಲ್ಲಿ ಸ್ವಂ ಆತ್ಮನನ್ನಾಗಿ ವಿದ್ಧಿ ತಿಳಿದುಕೋ. ನೋಡಿ, ಧ್ಯಾನಕ್ಕೆ ಅತ್ಯಂತ ಪೂರಕವಾಗಿರುವಂತಹ ಶ್ಲೋಕ ಇದು. ಮತ್ತೊಮ್ಮೆ ಇದರ ತಾತ್ಪರ್ಯವನ್ನು ನೋಡೋಣ. ಯಾವ ಇವನು ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಸ್ಫುಟವಾಗಿ ವ್ಯಕ್ತವಾಗುತ್ತಾನೆಯೋ, ಯಾವಾಗಲೂ ನಾನು ನಾನು ಎಂದು ಒಂದೇ ವಿಧವಾಗಿ ಪ್ರತ್ಯಗಾತ್ಮ ಸ್ವರೂಪದಿಂದ ಒಳಗೆ ಪ್ರಕಾಶಿಸುತ್ತ ನಾನಾ ವಿಧವಾದ ಆಕಾರಗಳನ್ನು ವಿಕಾರಗಳನ್ನು ಹೊಂದುತ್ತಿರುವ ಅಹಂಕಾರ ಬುದ್ಧಿ ಮೊದಲಾದವುಗಳನ್ನು ನೋಡುತ್ತಾ ನಿತ್ಯಾನಂದ ಜ್ಞಾನ ರೂಪದಿಂದ ಪ್ರಕಾಶಿಸುತ್ತಿರುವನೋ ಅಂಥ ಇವನನ್ನೇ ಹೃದಯದಲ್ಲಿರುವ ನಿನ್ನ ಆತ್ಮನೆಂದು ತಿಳಿದುಕೋ. ಹಿಂದೆ ವಿಚಾರ ಮಾಡಿದಂತಹ ಶ್ಲೋಕದಲ್ಲಿ ಅದೇ ಅರ್ಥವನ್ನೇ ಇಲ್ಲಿ ವಿವರಿಸಿದೆ. ನೋಡುವ ಹಿಂದಿ ಹಾಗೂ ಆಂಗ್ಲ ಭಾಷೆಯ ಅನುವಾದ. जागृत स्वप्न और सुषुप्ति, इन तीनों अवस्थाओं में जो अंतःकरण के भीतर सदा अहम अहम मैं रूप से अनेक प्रकार स्फुरित होता हुआ प्रत्येक रूप से स्पष्टतया प्रकाशित होता है और अहंकार से लेकर प्रकृति के इन नाना विकारों को साक्षी रूप से देखता हुआ नित्य चिदानंद रूप से स्फुरित होता है, उसी को तो अपने अंतःकरण में विराजमान अपना आप समझ. That which clearly manifests itself in the states of wakefulness, dream and profound sleep, which is inwardly perceived in the mind in various forms as an unbroken series of egoistic impressions, which witnesses the egoism, the buddhi, etc., which are of diverse forms and modifications, and which makes itself felt as the existence, knowledge, bliss absolute. Know thou this Atman, thy own self within thy heart. According to the Sankhya philosophy, the whole universe as it appears to us is a mixture of Purusha and Prakriti, of something which impinges on or gives a suggestion to our minds, and of the mind which reacts and covers it, as it were, with a coating of its own. In other words, everything we perceive is this unknown something plus the mind, or to put it briefly, X plus mind. Vedanta substitutes Brahman for Purusha and postulates a nescience as the inscrutable power of Brahman, which covers the real nature of Brahman and makes it think as if it were a subject to all sorts of change and limitation. Atman is only another name of Brahman. So, whenever we perceive a thing from any mental impression, it must be the Atman and nothing else that we perceive.
Only in our ignorance we fail to grasp the real nature of the thing experienced, the Atman, and call it under various names and forms. So, our egoism, our intellect, and all mental states are manifestations of the Atman and Atman alone. ಈ ಒಂದು ಧ್ಯಾನ ಸ್ವರೂಪವಾಗಿರುವಂತಹ ಈ ಶ್ಲೋಕ ಅತ್ಯಂತ ಉತ್ಕೃಷ್ಟವಾದಂತಹ ಶ್ಲೋಕ. ಆತ್ಮಸ್ವರೂಪದ ನಿರೂಪಣೆಯಲ್ಲಿ ನಮ್ಮ ಅಂತಃಕರಣದಲ್ಲಿ, ನಮ್ಮ ಹೃದಯದಲ್ಲಿ ಸದಾ ನಾನು 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 ಅಹಂ ಅಹಂ ಇತಿ ಸ್ಫುರತಿ. ಯಾವುದನ್ನು ನಾವು ಎಲ್ಲ ಅನುಭವಿಸ್ ಅನುಭವಿಸಲು ಸಾಧ್ಯವೋ ಅದೆಲ್ಲವೂ ಕೂಡ ಆತ್ಮನ ಬೆಳಕೆ, ಆತ್ಮನ ಸ್ವರೂಪವೇ. ಆದರೆ ನಾವು ಆತ್ಮನಿಗಿಂತ ಭಿನ್ನವಾಗಿ ನೋಡ್ತೇವೆ ಎಲ್ಲವನ್ನು ಕೂಡ. ಆದರೆ ಅದರ ಒಂದು ಬೆಳಕಿನಿಂದಲೇ ಎಲ್ಲವನ್ನು ನೋಡುತ್ತಿದ್ದೇವೆ ಅನ್ನುವಂತಹ ಒಂದು ಗ್ರಹಿಕೆ ನಮ್ಮಲ್ಲಿ ಆದರೆ ಸಾಕು, ಆತ್ಮ ಸಾಕ್ಷಾತ್ಕಾರವಾದಂತೆಯೇ. ಇದಕ್ಕೆ ಸ್ಪಷ್ಟವಾಗಿ ಮತ್ತೊಂದು ಉದಾಹರಣೆ ಮೂಲಕ ಮುಂದಿನ ಶ್ಲೋಕದಲ್ಲಿ ಕೊಡಲಾಗಿದೆ. ಅದನ್ನು ಮುಂದಿನ ಶುಕ್ರವಾರ ಈ ಉದಾಹರಣೆಯನ್ನು ಗಮನಿಸಿ ನಂತರ ಪುನಃ ಹಿಂದಿನ ಶ್ಲೋಕದ ಭಾವಾನುವಾದಕ್ಕೆ ವಾಪಸ್ಸು ಬರೋಣ. ಉದಾಹರಣೆಗಳು, ಉಪಮೆಗಳು, ದೃಷ್ಟಾಂತಗಳು ನಮಗೆ ಆ ಆತ್ಮಸ್ವರೂಪವನ್ನು ಅರಿಯುವುದಕ್ಕೆ ಸಹಾಯಕ ಮಾಡುವುದು, ಅದು ಸಹಾಯಕವು. ಆದ್ದರಿಂದಲೇ ಈ ಉದಾಹರಣೆಯನ್ನು ನೋಡಿ ಮತ್ತೆ ನಾವು ಈ 217ನೆಯ ಶ್ಲೋಕದ ವಿವರಣೆಯನ್ನು ಮತ್ತೊಮ್ಮೆ ನೋಡೋಣ. ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾದಾಗ ಈ ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.